ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಎಲ್ಲರಿಗೆ ಕೂಡ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಡಿಟಾಕ್ಸ್ ಜ್ಯೂಸಲ್ಲಿ ನಾನು ABC ಜ್ಯೂಸನ್ನು ಮಾಡ್ತಾ ಇದ್ದೇನೆ. ಮಾಮೂಲಿಯಾಗಿ ನಿಮಗೆಲ್ಲರಿಗೂ ಕೂಡ ಅದು ಗೊತ್ತಿದೆ ABC ಜ್ಯೂಸು ಹೇಗೆ ಮಾಡೋದು ಅಂಥೇಳಿ. ಸ್ವಲ್ಪ ಬೀಟ್ರೂಟು, ಒಂದು ಅರ್ಧ ಆ್ಯಪಲ್ ಹಾಕ್ಕೊಂಡಿದ್ದೇನೆ, ಒಂದು ಅರ್ಧ ಕ್ಯಾರೆಟನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಿ ಆಮೇಲೆ ಇದನ್ನು ಫಿಲ್ಟರ್ ಮಾಡಿಕೊಂಡು ಕುಡಿಬೇಕು. ಇದರಲ್ಲಿರುವ ಫೈಬರ್ನ ಅಂಶವನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ 1 ಸ್ಪೂನಷ್ಟು ಫೈಬರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ. ಶೋಧಿಸಿಕೊಳ್ಳದೆ ಹಾಗೆ ಕುಡಿಯಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಡೈಲಿ ಆ ಥರ ಕುಡಿಬೇಕಾದ್ರೆ ನಾವು ತುಂಬ ಆ ಥರ ಶೋಧಿಸದೆ ಕುಡಿಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಶೋಧಿಸಿದರೆ ಆ್ಯಪಲೆಲ್ಲ ಹಾಕಿದರೆ ಈ ಥರ ಡಿಟಾಕ್ಸ್ ಜ್ಯೂಸು ತುಂಬಾ ಚೆನ್ನಾಗಿರ್ತದೆ ಕುಡಿಯಲಿಕ್ಕೆ. ನೀವು ಕೂಡ ಮಾಡಿ ಫ್ರೆಂಡ್ಸ್. ಇದರಿಂದ ಸ್ಕಿನ್ನಿಗೆ, ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು, ಈ ABC ಜ್ಯೂಸು. ಇದಾಗಿತ್ತು ಮಾರ್ನಿಂಗ್ ಡಿಟಾಕ್ಸ್ ಜ್ಯೂಸು. ಈ ABC ಜ್ಯೂಸನ್ನು ನಾವು ವಾರದಲ್ಲಿ 3 ದಿವಸ ಕುಡಿದ್ರೆ ತುಂಬಾ ಒಳ್ಳೆಯದು. ಸ್ಕಿನ್ ಗ್ಲೋ ಆಗಿರ್ತದೆ. ಹಾಗೆ ಕಾನ್ಸ್ಟಿಪೇಷನ್ ಅಂಥ ಪ್ರಾಬ್ಲಮ್ ಕೂಡ ಇದರಿಂದ ಸಾಲ್ವ್ ಆಗ್ತದೆ. ಅದಾದ ನಂತರ ಇವತ್ತು ನವರಾತ್ರಿ ಉಪವಾಸದ ಲೆಕ್ಕದಲ್ಲಿ ಅಂತ ಹೇಳಿ ಒಂದು ಯಮ್ಮಿಯಾದ ಟೇಸ್ಟಿಯಾದಂತಹ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 1 ಚಮಚದಷ್ಟು ತುಪ್ಪವನ್ನು ತಗೊಂಡೆ. ತುಪ್ಪದಲ್ಲಿ ಈ ಮಕ್ಕನ್ ಅಂದರೆ ಲೋಟಸ್ ಸೀಡ್ಸ್, ತಾವರೆ ಬೀಜ ಅಂತ ಹೇಳ್ತೇವಲ್ಲ, ಇದನ್ನು ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಇದು ನೋಡಿ, ಈ ಥರ ಒತ್ತಬೇಕಾದ್ರೆ ತುಂಬ ಕ್ರಿಸ್ಪಿಯಾಗಿ ಈ ಥರ ಕ್ರಷ್ ಮಾಡುವಾಗ ಹುಡಿ ಆಗಬೇಕಿದು. ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ಇರಲಿ, ಈಗ ತಣ್ಣಗಾಗಲಿ. ಅದ ನಂತರ ಅದೇ ಪಾತ್ರೆಗೆ ಮತ್ತೆ 1 ಚಮಚ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ತುಪ್ಪ ಆದರೂ ಹಾಕ್ಬೋದು, ನಿಮಗೆ ಬೇಕಾದ ಬೇರೆ ಎಣ್ಣೆ ಆದರೂ ಹಾಕ್ಕೊಳ್ಬೋದು, ಪರವಾಗಿಲ್ಲ. ತುಪ್ಪ ಹಾಕಿದರೆ ಘಮ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಆಮೇಲೆ 1/4 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೆ. ಹಾಗೆ ಒಂದು 15 ಗ್ರಾಮ್ ಅಂತ ಆಗ್ಬೋದು ಅಷ್ಟು ಶೇಂಗಾವನ್ನು ಹಾಕ್ಕೊಂಡೆ. ಒಂದು ಹಿಡಿ ಅಂತ ಹೇಳ್ಬೋದು, ಅಷ್ಟನ್ನು ಹಾಕ್ಕೊಂಡಿದ್ದೇನೆ. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ನೆಲಗಡಲೆಯನ್ನು. ಇದು ಅಲ್ಲಲ್ಲಿ ಸಿಗಬೇಕಾದ್ರೆ ತುಂಬಾ ಚೆನ್ನಾಗಿರ್ತದೆ. ಹಾಗೆ ಇದರಲ್ಲಿ ಪ್ರೋಟೀನ್ ಕೂಡ ಇದೆ, ಹಾಗೆ ಹೆಲ್ದಿ ಫ್ಯಾಟ್ ಕೂಡ ಇದೆ ಈ ನೆಲಗಡಲೆಯಲ್ಲಿ. ನೆಲಗಡಲೆ ಜಾಸ್ತಿ ಅಂತ ಹೇಳಿ ತಿನ್ನಬಾರ್ದು, ಯಾಕೆಂದರೆ ಅದರಲ್ಲಿ ಫ್ಯಾಟ್ ಇದೆ. ಬರೀ ಪ್ರೋಟೀನ್ ಮಾತ್ರ ಇರೋದಲ್ಲ, ನೆಲಗಡಲೆಯಲ್ಲಿ ಫ್ಯಾಟ್ ಕೂಡ ಇದೆ. ಹಾಗಾಗಿ ನಿಮಗೆ ಒಮ್ಮೊಮ್ಮೆ ನಾವು ಜಾಸ್ತಿ ನೆಲಗಡಲೆ ತಿಂದರೆ ವೆಯ್ಟ್ ಕೂಡ ಗೇಯ್ನ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಮಾಡ್ರೇಟಾಗಿ ಅದನ್ನು ತಿನ್ನಬೇಕು. ಹಾಗೆ ಇಲ್ಲಿ ಫ್ರೈ ಮಾಡಿಕೊಂಡ ಸ್ವಲ್ಪ ನೆಲಗಡಲೆಯನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೇನೆ. ಹಾಗೆ ಈ ಫ್ರೈ ಮಾಡಿದ ನೆಲಗಡಲೆ ಏನಿದೆ ಅದಕ್ಕೆ ನಾನಿಲ್ಲಿ ತುರಿದಿಟ್ಟುಕೊಂಡ ಸೋರೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸೋರೆಕಾಯಿಯನ್ನು ಚೆನ್ನಾಗಿ ಒಂದು 5 ನಿಮಿಷ ಇದರಲ್ಲಿ ಫ್ರೈ ಮಾಡಿ ಬೇಯಿಸ್ಕೊಳ್ಬೇಕು. ನೀವು ಸೋರೆಕಾಯಿಯ ಬದಲು ಚೀನಿಕಾಯಿಯನ್ನಾದರೂ ಹಾಕ್ಕೊಳ್ಬೋದು. ಚೀನಿಕಾಯಿ ಸಿಹಿಯಾಗಿ ಇನ್ನೂ ಟೇಸ್ಟಿಯಾಗಿರ್ತದೆ. ಬೇಕಾದರೆ ಚೀನಿಕಾಯಿ ಹಾಕ್ಕೊಳ್ಬೋದು. ಚೀನಿಕಾಯಿ ಇಷ್ಟ ಇಲ್ಲ ಅಥವಾ ಸೋರೆಕಾಯಿ ಇಷ್ಟ ಇಲ್ಲ ಅಂತಾದರೆ ನೀವು ಇದು ಕೂಡ ಹಾಕ್ಕೊಳ್ಬೋದು, ಏನೋ ಸಿಹಿ ಗೆಣಸು ಅಂತ ಹೇಳ್ತೇವಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಡಿ, ಮಾಡ್ರೇಟಾಗಿ ನೀವು ಸಿಹಿ ಗೆಣಸನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಅದರಲ್ಲಿ ಕೂಡ ಕಾರ್ಬ್ ಇದೆ, ಹಾಗೆ ಬೇಕಾದ ವಿಟಮಿನ್ಸ್ ಇದೆ, ಹಾಗೆ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿದೆ. ಹಾಗೆ ಇಲ್ಲಿ ಒಂದು ಅರ್ಧ ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸು ಹಾಕ್ಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ಹಾಗೆ ಒಂದು ಸ್ವಲ್ಪ ಖಾರವಾಗಿ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇದೊಂದು ಅದ್ಭುತವಾದ ರೆಸಿಪಿ ಅಂತ ಹೇಳ್ಬೋದು. ಖಂಡಿತ ನಿಮಗೆ ಇದು ನೋಡುವಾಗ ಏನು ಗೊತ್ತಾಗಲಿಕ್ಕಿಲ್ಲ, ಬಟ್ ನೀವು ಹೀಗೆ ಇದೇ ರೀತಿ ಮಾಡಿಕೊಂಡು ತಿನ್ನಿ, ಆಗ ಗೊತ್ತಾಗುತ್ತೆ ಇದರ ಟೇಸ್ಟ್ ಎಂಥದ್ದು ಅಂತ ಹೇಳಿ. ಹಾಗೆ ಇದನ್ನು ಒಂದು 2-3 ನಿಮಿಷ ಮುಚ್ಚಿ ಬೇಯಿಸ್ಕೊಂಡೆ ಸೋರೆಕಾಯಿ ಬೇಗನೆ ಬೇಯ್ತದೆ, ತುರಿದ ಕಾರಣ ಬೇಗನೆ ಬೇಯ್ತದೆ. ಹಾಗೆ ನಿಮಗೆ ಬೇಕು ಅಂತಾದರೆ ಕ್ಯಾರೆಟ್ ತುರಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಜೊತೆಗೆ, ಏನು ತೊಂದರೆ ಇಲ್ಲ. ನಾನು ಇಲ್ಲಿ ಸೋರೆಕಾಯಿ ಮಾತ್ರ ಹಾಕ್ಕೊಂಡಿದ್ದೇನೆ ಇವತ್ತು, ಅಷ್ಟು ಸಾಕು ಅಂತೇಳಿ. ಅಂದರೆ ಗಡಿಬಿಡಿಗೆ ಮಾಡ್ಕೊಳ್ಳುವಾಗ ಕೂಡ ನೀವು ದಿಢೀರಾಗಿ ಇದನ್ನು ಮಾಡ್ಕೊಳ್ಬೋದು. ಸೋರೆಕಾಯಿ ಒಂದು ತುರಿಯೋದೊಂದೇ ಕೆಲಸ, ಮತ್ತೆ ಒಂದು 10 ನಿಮಿಷದಲ್ಲಿ ರೆಡಿ ಆಗ್ತದೆ. ಹಾಗೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಸೋರೆಕಾಯಿ ಬೆಂದಾಗಿದೆ, ಬೌಲಿಗೆ ಶಿಫ್ಟ್ ಮಾಡಿ ಆಗಿದೆ. ಇದೀಗ ಕಂಪ್ಲೀಟ್ ತಣ್ಣಗಾಗಬೇಕು. ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದು. ಉಪವಾಸದ ಟೈಮಲ್ಲೆಲ್ಲ ಇದು ತುಂಬ ಹೆಲ್ದಿಯಾದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು, ಅಥವಾ ತಾವರೆ ಬೀಜದ ರಾಯ್ತ ಅಂತ ಕೂಡ ಇದನ್ನು ಕರಿಬೋದು. ಇಲ್ಲಿ ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಒಳ್ಳೆ ಗಟ್ಟಿ ಹಾಲಿನಿಂದ ಮಾಡಿದಂತಹ ಮೊಸರು, ಅಂದರೆ ಹಾಲು ಕಾಯಿಸಿ ಅದರ ಕೆನೆಯನ್ನೆಲ್ಲ ತೆಗೆದಿದ್ದೇನೆ. ಆಮೇಲೆ ಉಳಿದ ಹಾಲಲ್ಲಿ ನಾನು ಮೊಸರನ್ನು ಮಾಡಿಕೊಂಡಿದ್ದು. ಈಗ ನಮ್ಮ ಮನೆ ಹತ್ತಿರನೇ ಒಬ್ಬರು ದನ ಸಾಕ್ತಾರೆ, ಸೊ ಅವರ ಕೈಯಿಂದ ನಾನು ಹಾಲನ್ನು ತಗೊಳ್ತಾ ಇದ್ದೇನೆ. ಪ್ಯೂರ್ ದನದ ಹಾಲು ಸಿಗ್ತಾ ಉಂಟು.
ಒಂದು ಅರ್ಧ ಲೀಟ್ರಷ್ಟು ಹಾಲು ತಗೊಂಡ್ರೂ ಸಾಕಾಗ್ತದೆ. ಒಂದು ಸ್ವಲ್ಪ ಮೊಸರು ಮಾಡಲಿಕ್ಕೆ, ಒಂದು ಸ್ವಲ್ಪ ಕುಡಿಲಿಕ್ಕೆ ಪ್ಯೂರ್ ಹಾಲು ಸಿಗ್ತದೆ ಅಂತ ಹೇಳುವಾಗ ತುಂಬಾ ಖುಷಿ ಆಗ್ತದೆ. ಈ ಪ್ಯಾಕೆಟ್ ಹಾಲು ಅದೆಷ್ಟಾದರೂ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ವ, ಅದರ ಬದಲಾಗಿ ನಮಗೆ ಈ ಥರ ಒಳ್ಳೆ ಹಾಲು ಮೊಸರು ಸಿಕ್ಕಿದರೆ ಮನಸ್ಸಿಗೆ ಕೂಡ ಒಂದು ಸಮಾಧಾನ ಆಗುತ್ತೆ, ಪ್ಯೂರಾಗಿ ಸಿಗ್ತದೆ ಅಂತ ಹೇಳಿ. ನೋಡಿ ಇಲ್ಲಿ ರಾಯ್ತ ಮಿಕ್ಸ್ ಆಯಿತು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಉಂಟು ನೋಡಿ. ಹಾಗೆ ಇದರ ಮೇಲಿಂದ ನಾವೀಗ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಲೋಟಸ್ ಸೀಡ್ಸ್ ಅಥವಾ ತಾವರೆ ಬೀಜ ಅಂತ ಹೇಳ್ತೇವೆ, ಇದನ್ನು ಹಾಕೊಳ್ಳೋದು. ತಾವರೆ ಬೀಜ ತುಂಬಾ ಚೆನ್ನಾಗಿರ್ತದೆ. ಹಾಗೆ ನಿಮಗೆ ತಾವರೆ ಬೀಜ ಎಲ್ಲಿಯಾದರೂ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ, ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ನೀವಿಲ್ಲಿ ಅದರ ಬದಲಾಗಿ ಓಟ್ಸನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಓಟ್ಸನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೋದು ಅಥವಾ ಬೇಯಿಸ್ಕೊಂಡು ಹಾಕ್ಕೊಳ್ಬೋದು, ಹೇಗಾದರೂ ಹಾಕ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿರ್ತದೆ. ಇಲ್ಲದ್ರೆ ಇದನ್ನು ಮಾಡ್ಬೋದು ಈ ರೀತಿಯಾಗಿ. ತುಂಬಾ ಯಮ್ಮಿ, ಟೇಸ್ಟ್ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೀವು ಒಂದು ಸತಿ ಮಾಡಿ ನೋಡಿ ತಿಂದ್ರೇ ಅದರ ಟೇಸ್ಟ್ ಗೊತ್ತಾಗೋದು. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ತುಂಬ ಲೈಟಾಗಿ ಹಾಗೆ ಹೆಲ್ದಿಯಾಗಿ ಪ್ರೋಟೀನ್ ಭರಿತವಾಗಿ ತುಂಬಾ ಚೆನ್ನಾಗಿರ್ತದೆ. ಲೋಟಸ್ ಸೀಡ್ಸ್ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಪ್ರೋಟೀನ್, ಮೊಸರಲ್ಲಿ ಪ್ರೋಟೀನ್ ಇದೆ, ಪೀನಟಲ್ಲಿ ಹೆಲ್ದಿ ಫ್ಯಾಟ್ ಇದೆ, ಪ್ರೋಟೀನ್ ಇದೆ. ಮಾರ್ನಿಂಗಿಗೆ ಇದಾಯಿತು. ಅದಾದ ನಂತರ ನವರಾತ್ರಿ ಅಲ್ವಾ, ಹಾಗೆ ನಾನು ಟೆಂಪಲ್ಗೆ ಹೋಗಿದ್ದೆ. ನಮ್ಮ ಮನೆ ಹತ್ರನೇ ಇರುವಂಥದ್ದು ಇದು ಟೆಂಪಲ್. ತುಂಬ ವಾಕೇಬಲ್ ಡಿಸ್ಟೆನ್ಸ್, ಒಂದು ಮನೆಯಿಂದ ಒಂದು 2-3 ಮಿನಿಟ್ಸ್ ಅಷ್ಟೇ ವಾಕೇಬಲ್. ಸೂರ್ಯನಾರಾಯಣ ದೇವರ ದೇವಸ್ಥಾನ ಇದು, ತುಂಬಾ ಚೆನ್ನಾಗಿದೆ. ಹಾಗೆ ನಾನು ದೇವಸ್ಥಾನದಲ್ಲಿ ಊಟ ಮಾಡುವ ಅಂತ ಹೇಳಿ ಹೋದೆ. ಅಷ್ಟು ಹತ್ತಿರ ದೇವಸ್ಥಾನ ಇರುವಾಗ ಯಾಕೆ ಹೋಗಬಾರ್ದಲ್ವಾ. ದೇವಸ್ಥಾನದ ಊಟ ಅಂತೂ ತುಂಬಾ ಟೇಸ್ಟಿಯಾಗಿರ್ತದೆ. ನಾನು ದೇವಸ್ಥಾನದಲ್ಲಿ ಏನು ಊಟ ಮಾಡಿದೆ ಅನ್ನೋದನ್ನು ಕೂಡ ನಿಮಗೆ ಕ್ಲಿಪ್ಸ್ ಹಾಕ್ತೇನೆ, ಆಗ ನಿಮಗೊಂದು ಐಡಿಯಾ ಸಿಗುತ್ತೆ ಏನು ತಿಂದೆ ನಾನು ಅಥವಾ ಯಾವ ರೀತಿ ಇತ್ತು ನನ್ನ ಡಯಟ್ ಅನ್ನೋದನ್ನು. ಜೊತೆಗೆ ನಿಮಗೆ ನಮ್ಮ ಟೆಂಪಲ್ದು ಒಂದು ಸ್ವಲ್ಪ ಅಲ್ಲಿ ಕ್ಲಿಪ್ಸ್ ತಗೊಂಡೆ. ಅಲ್ಲಿ ವೀಡಿಯೋ ಮಾಡೋಕೆ ಒಂಥರ ಆಯ್ತು ನನಗೆ, ಎಲ್ಲರೂ ಒಂಥರ ನೋಡ್ತಿದ್ರಿ ಇವಳೇನಪ್ಪ ವೀಡಿಯೋ ಮಾಡ್ತಾಳೆ ಅಂತೇಳಿ. ಆದರೂ ಕೂಡ ನಾವೊಂದು ಸ್ವಲ್ಪ ಆ್ಯಡ್ ಮಾಡುವ, ನಿಮಗೆಲ್ಲ ತೋರಿಸುವ ದೇವಸ್ಥಾನವನ್ನು ಅಂತ ಹೇಳ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಆಮೇಲೆ ಅನ್ನಛತ್ರ ಮೇಲೆ ಇದೆ, ಅನ್ನಛತ್ರಕ್ಕೆ ಹೋಗ್ತಾ ಇದ್ದೇನೆ ನಾನೀಗ. ಇದು ಎದುರುಗಡೆ ನೋಡಿ ತುಂಬ ವಿಶಾಲವಾದ ಜಾಗ ಇದೆ ಇಲ್ಲಿ. ಜಾತ್ರೆ ಟೈಮ್ಗಳಲ್ಲೆಲ್ಲ ಇಲ್ಲಿ ತುಂಬಾ ಜನ ಬಂದು ಸೇರ್ತಾರೆ. ಜಾತ್ರೆ, ನವರಾತ್ರಿ, ಬೇರೆ ಬೇರೆ ಹಬ್ಬಗಳಲ್ಲಿ ತುಂಬ ಆಚರಣೆ ತುಂಬ ಚೆನ್ನಾಗಿದೆ. ಬೇರೆ ಊರಿಂದ ದೂರದಿಂದ ಎಲ್ಲ ಈ ದೇವಸ್ಥಾನಕ್ಕೆ ಬರ್ತಾರೆ. ಇದು ನೋಡಿ ಅನ್ನಛತ್ರ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ಬಡಿಸ್ತಾ ಇದ್ದಾರೆ. ನಾನು ಕೂಡ ಒಂದು ತಟ್ಟೆ ತಗೊಂಡು ಹೊರಟೆ. ನೋಡಿ ಏನೆಲ್ಲ ಹಾಕಿದ್ರು ಅಂತ ಹೇಳಿ. ಸುರುವಿಗೆ ಟೇಸ್ಟಿಯಾದ ಯಮ್ಮಿಯಾದ ಸೌತೆಕಾಯಿ ಉಪ್ಪಿನಕಾಯಿ, ಅದರ ಜೊತೆಗೆ ಪಲ್ಯ, ಕಡಲೆಕಾಯಿ ಹಾಕಿದ್ದಾರೆ. ಇದು ಚೆನ್ನಾದ ಕಡಲೆಕಾಯಿಯಿಂದ ಮಾಡಿದ ಪಲ್ಯ, ಹಾಗೆ ಬಟಾಟೆ ಮತ್ತು ಬಟಾಣಿ ಹಾಕಿದ್ದು ಗಸಿ ಇತ್ತು. ಆಮೇಲೆ ಸಾರು, ಎಷ್ಟು ಸಾಕಲ್ವಾ ಊಟಕ್ಕೆ. ಹಾಗೆ ತುಂಬಾ ಇಷ್ಟ ಆಯಿತು. ತುಂಬ ಖಾರ ಕೂಡ ಇರಲಿಲ್ಲ. ಒಂದು ಪಾಪಡ್ ಕೂಡ ಹಾಕಿದೆ. ಇದನ್ನು ಅಲ್ಲೊಂದು ಕಡೆ ಎಲ್ಲಾದರೂ ಹೋಗಿ ಮೂಲೆಯಲ್ಲಿ ಕೂತು ಚೆನ್ನಾಗಿ ಊಟ ಮಾಡಿದೆ. ತುಂಬ ರುಚಿಯಾಗಿತ್ತು. ದೇವಸ್ಥಾನದ ಊಟ ಕೇಳೋದು ಬೇಡ. ಊಟ ಆದ ನಂತರ ನೆಕ್ಸ್ಟ್ ಪಾಯಸವನ್ನು ತಗೊಂಡೆ. ನೋಡಿ ಇಷ್ಟೇ ಪಾಯಸ ಹಾಕೊಳ್ಳೋದು, ಯಾಕೆಂದರೆ ಅದ್ಭುತ ರುಚಿ ಬಂದಿತ್ತು ಈ ಪಾಯಸ. ಯಾಕೆ ಅಂತ ಹೇಳಿದರೆ ಇಷ್ಟರವರೆಗೆ ನಾನು ತುಂಬ ಟೈಮ್ ಆಯ್ತಲ್ಲ, ನಾವು ಅಪರೂಪಕ್ಕೆ ಯಾವುದಾದ್ರೂ ತಿಂದರೆ ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆ ಪಾಯಸ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದಲ್ಲದೆ ದೇವಸ್ಥಾನದ ಪಾಯಸ ಕೇಳೋದೇ ಬೇಡ. ಅಪರೂಪಕ್ಕೆ ತಿನ್ನುವಾಗ ಆ ಒಂದು ರುಚಿ ನಮಗೆ ಎಷ್ಟು ನಾಲಿಗೆಗೆ ಹಿತ ಅನ್ನಿಸ್ತದೆ ಅಂತ ಹೇಳಿದರೆ ಡಯಟ್ ಮಾಡಿನೇ ನೋಡಬೇಕು. ಯಾವಾಗಲೂ ನಾವು ಸಿಕ್ಕಾಬಟ್ಟೆ ತಿಂತಾಯಿದ್ರೆ ಫುಡ್ಡಿಗೆ ಟೇಸ್ಟ್ ಇರೋದಿಲ್ಲ. ಅಪರೂಪಕ್ಕೊಮ್ಮೆ ಈ ಥರ ಒಂದು ಪಾಯಸ ಎಲ್ಲ ತಿನ್ನಬೇಕಾದ್ರೆ ಟೇಸ್ಟ್ ಅಂತೂ ಅದ್ಭುತ ಅಂತ ಹೇಳ್ಬೋದು. ಅಲ್ಲಿ ಊಟ ಮಾಡಿ ಆದಮೇಲೆ, ಪಾಯಸ ಎಲ್ಲ ತಿಂದಾದಮೇಲೆ ಆಮೇಲೆ ಮತ್ತೆ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ನಿಮ್ಮ ಜೊತೆ ಈಗ ಮನೆಗೆ ಹೊರಟೆ. ಮತ್ತೆ ಆಮೇಲೆ ಅಲ್ಲೇ ಒಂದು ಗೋಶಾಲೆ ಇತ್ತು, ಅಲ್ಲಿ ದನಗಳದ್ದು ಸ್ವಲ್ಪ ನೋಡುವ ಅಂಥೇಳಿ. ಬಟ್ ಅಲ್ಲಿ ಲಾಕ್ ಹಾಕಿದ್ರು, ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಹೊರಗಿನಲ್ಲೇ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಎಲ್ಲ ಮಧ್ಯಾಹ್ನದ ಹೊತ್ತಲ್ಲ, ಎಲ್ಲ ಮಲ್ಕೊಂಡಿತ್ತು.
ನೋಡಿ ಎಲ್ಲ ಮಲಗಿದ್ದೇವೆ. ನಾನಲ್ಲಿ ಡೋರ್ ಹತ್ರ ಬಾಗಿಲ ಹತ್ರವೇ ನಿಂತ್ಕೊಂಡು ಸ್ವಲ್ಪ ಶೂಟ್ ಮಾಡಿದ್ದು. ಎಲ್ಲ ಮಧ್ಯಾಹ್ನ ಬಿಸಿಲಿಗೆ ಮಲ್ಕೊಂಡಿದ್ದಾವೆ. ಮಧ್ಯಾಹ್ನ ದೇವಸ್ಥಾನದಲ್ಲಿ ಊಟ ಮಾಡಿಬಿಟ್ಟು ನಾನಿಲ್ಲಿ ಬಂದೆ ಮನೆಗೆ. ಆಮೇಲೆ ಪಾಯಸ ಎಲ್ಲ ತಿಂದ ಕಾರಣ ಮಧ್ಯಾಹ್ನ ಸ್ವಲ್ಪ ನಿದ್ದೆ ಬಂತು. ಒಂದು 10 ನಿಮಿಷ ಮಲಗಿದೆ. ಪಾಯಸ ತಿಂದಿದ್ದಲ್ಲ, ಯಾಕೆ ಗೊತ್ತಿಲ್ಲ, ಬಿಸಿಲಿಗೆ ಹೋಗಿ ಬಂದಾಗ ಸ್ವಲ್ಪ ನಿದ್ದೆ ಬಂತು. ಆಮೇಲೆ ನೈಟ್ ನಾನು ಲೈಟಾಗಿ ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡು ಈ ಒಂದು ಪ್ರಾಡಕ್ಟ್ ಒಂದು ತರಿಸಿಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಇದನ್ನು ಮಾಡಿದ್ದು ರಾಗಿ ಮಾಲ್ಟ್. ಇದರ ಹೆಸರು ಸಿರಿಪೂರ್ಣ ಅಂತ ಹೇಳಿ. ಮಿಲೆಟ್ಸ್ ಹೆಲ್ತ್ ಮಿಕ್ಸ್, ಮಾಮೂಲಿಯಾದಂಥ ಹಂತದಲ್ಲ ಇದು. ತುಂಬಾ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ. ಹಾಗೆ ರಾಗಿಯನ್ನು ಮೊಳಕೆ ಬರಿಸಿ ಮಾಡಿದಂತಹ ಒಂದು ಸ್ಪ್ರೌಟೆಡ್ ರಾಗಿ ಮಾಲ್ಟ್ ಇದು ಮೇಕ್ ಎ ಹೆಲ್ದಿ ಚಾಯ್ಸ್ ಎವ್ರಿ ಡೇ ಬೈ ಚೂಸಿಂಗ್ ಕೆಮಿಕಲ್ ಆ್ಯಂಡ್ ಪ್ರಿಸರ್ವೇಟಿವ್ ಫ್ರೀ ಪ್ರಾಡಕ್ಟ್ ಅಂತ ಇದರಲ್ಲಿ ಬರ್ತಿದೆ. ಇದು ಪೂರ್ಣಿಮಾ ಮೇಡಮ್ ಅಂತ ಹೇಳಿದ್ದಾರೆ. ಅವರು ಮಾಡುವಂಥದ್ದು ತುಂಬಾ ಒಂದು ಆರ್ಗ್ಯಾನಿಕ್ ಆಗಿ ಮಾಡಿದ್ದಾರೆ. ಅದ್ಭುತ ರುಚಿ ಕೂಡ ಇದೆ ಈ ಮಾಲ್ಟ್. ಇದನ್ನು ನಾನು ಹೇಗೆ ಮಾಡೋದು ಅಂತ ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಇವತ್ತು ನೈಟ್ ನಾನು ಡಿನ್ನರ್ಗೆ ಇದೇ ಮಾಲ್ಟನ್ನು ತಗೊಂಡೆ. ಇದನ್ನು ನೀವು 4 ಗಂಟೆ ಹೊತ್ತಿಗೆ ಈವ್ನಿಂಗ್ ಆದರೂ ಕುಡಿಬೋದು, ಬೆಳಿಗ್ಗೆ ಒಂದು 11 ಗಂಟೆ ಅಷ್ಟೊತ್ತಿಗಾದರೂ ಒಂದು ಗ್ಲಾಸ್ ಮಾಡಿಕೊಂಡು ಕುಡಿಬೋದು. ತುಂಬಾ ರುಚಿಯಾಗಿರ್ತದೆ. ಇದರಲ್ಲಿ ಎಲ್ಲ ರೀತಿಯ ಅಂತಹ ನಿಮಗೆ ಏನು ಹೇಳೋದು ಮಿನರಲ್ಸ್ಗಳು ಸಿಗ್ತದೆ. ರಿಚ್ ಇನ್ ಪ್ರೋಟೀನ್ ಇದರಲ್ಲಿ ಇದೆ, ಮಿನರಲ್ಸ್ ಇದೆ, ಕ್ಯಾಲ್ಸಿಯಂ ಇದೆ, ಐರನ್ ಇದೆ, ಫೈಬರ್ ಇದೆ. ಒಂದು ಮೀಲನ್ನು ನೀವು ಇದರಲ್ಲಿ ಫುಲ್ಫಿಲ್ ಮಾಡ್ಕೊಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ಇದನ್ನು ಕುಡಿಬೋದು. ಅಷ್ಟು ಟೇಸ್ಟಿ ಕೂಡ ಇದೆ. ಅದ್ಭುತ. ನೀವು ಬೇರೆ ಯಾವುದೇ ಕೆಲವರೆಲ್ಲ ಹರ್ಬಲ್ ಪ್ರೋಟೀನ್ ಪೌಡರು ಹರ್ಬಲ್ ಪ್ರಾಡಕ್ಟ್ ಅಂತೆಲ್ಲ ತಗೊಳ್ತಾರೆ. ಅಂಥದಕ್ಕಿಂತೆಲ್ಲ ಇದು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಮಾಡಿದ್ದಾರೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಯಾವುದೆಲ್ಲ ಅಂತ ಹೇಳಿದರೆ ಸ್ಪ್ರೌಟೆಡ್ ರಾಗಿಯನ್ನು ಮತ್ತು ಸಜ್ಜೆ, ವೈಟ್ ಜೋವಾರ್, ತೂರ್ ದಾಲ್, ಮಸೂರ್ ದಾಲ್ ಎಲ್ಲವನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ 2 ಚಮಚದಷ್ಟು ಹುಡಿಯನ್ನು ನಾನು ಯೂಸ್ ಮಾಡಿಕೊಂಡು ಕಲಿಸ್ತಾ ಇದ್ದೇನೆ. ಫಸ್ಟಿಗೆ ನೀರು ಹಾಕಿ ಅದು ಗಂಟು ಕಟ್ಟದಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಬಾರ್ಲಿ ಇದೆ, ಸಬ್ಬಕ್ಕಿ ಇದೆ, ಆಮೇಲೆ ಕ್ಯಾಶ್ಯೂ ನಟ್ ಇದೆ, ಬಾದಾಮ್, ವಾಲ್ನಟ್, ಕಾರ್ಡಮಮ್, ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಜೀರಾ, ಪೆಪ್ಪರ್, ಅಜ್ವೈನ್, ನಟ್ಮೆಗ್, ಡ್ರೈ ಡೇಟ್ಸ್, ಮಕ್ಕನ್ನ, ಪಾಪಿ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಮೆಂತೆ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು ಎಲ್ಲವೂ ಕೂಡ ಇದರಲ್ಲಿದೆ. ಒಂದು ಕಂಪ್ಲೀಟ್ ಪ್ರೋಟೀನ್ ರೆಸಿಪಿ ಅಂತ. ಪ್ರೋಟೀನ್ ಇದೆ. ನಮಗೆ ಡಯಟ್ ಮಾಡೋರಿಗೆ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು. ಅದ್ಭುತವಾಗಿತ್ತು. ಇದನ್ನು ನೀವು ಹಾಲು ಹಾಕಿ ಆದರೂ ಮಾಡ್ಕೊಳ್ಬೋದು. ನಾನು ಹಾಲು ಹಾಕಿ ಹಾಲು ಸೇರಿಸ್ಕೊಂಡು ಮಾಡಿದ್ದು. ಸುರಿಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಚೆನ್ನಾಗಿ ಕಲಸಿಕೊಂಡೆ. ಆಮೇಲೆ ಹೇಗೂ ನಮಗೀಗ ಹಸುವಿನ ಹಾಲಿದೆ ಅಲ್ವಾ, ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಆಗಲೇ ಅದನ್ನು ಕಾಯಿಸಿ ಇಟ್ಟಿದ್ದೆ ನಾನು ಹಾಲನ್ನು. ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ಹಾಲು ಕೂಡ ಸೇರಿಸ್ಕೊಂಡು ಇದನ್ನು ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 2 ಚಮಚ ಹುಡಿಗೆ ನೀವು 250 ml ಅಷ್ಟು ನೀರನ್ನು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲಿ ನಾನು ಹಾಲನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ಒಂದು 3 ನಿಮಿಷ ಕುದಿಸಿಕೊಂಡ್ರೆ ಮಾಲ್ಟ್ ರೆಡಿ ಆಗ್ತದೆ. ಇಲ್ಲಿ ಏನಾದರೂ ಗಡಿಬಿಡಿ ಇದ್ದಾಗ, ಎಲ್ಲಿಯಾದರೂ ಹೋಗಿ ಬಂದಾಗ, ನಮಗೆ ಅಡುಗೆ ಮಾಡಲಿಕ್ಕೆ ಮನಸ್ಸೇ ಇಲ್ಲ ಅಂತ ಆದಾಗ ಈ ಥರ ನೀವು ರಾಗಿ ಮಾಲ್ಟನ್ನು ಕುಡಿಬೋದು. ಹೊಟ್ಟೆ ಕೂಡ ಫಿಲ್ ಆಗ್ತದೆ. ಎಲ್ಲ ರೀತಿಯ ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸು ನಮ್ಮ ಶರೀರಕ್ಕೆ ಸಿಗ್ತದೆ. ಹಾಗೆ ಇದನ್ನು ಒಂದು 3 ನಿಮಿಷ ಇನ್ನೂ ಬೇಯಿಸ್ಕೊಳ್ಬೇಕು. ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವ ನಿಮಗೆ? ತುಂಬಾ ಈಸಿ. ಹಾಗೆ ಮೊಳಕೆ ಬರಿಸಿದಂತಹ ರಾಗಿ, ಅದು ತುಂಬ ಅದರಲ್ಲಿ ಪ್ರೋಟೀನ್ ಇರ್ತದೆ, ಕ್ಯಾಲ್ಸಿಯಂ ಕೂಡ ಇರ್ತದೆ. ನಾವು ಈ ಥರ ಮಾಡುವಂತಹ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ. ತುಂಬಾ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದನ್ನು ಎಲ್ಲ ಏಜಿನವರು ಕೂಡ ಕುಡಿಬೋದು. ಮಕ್ಕಳಾದರೂ ಕುಡಿಬೋದು, ದೊಡ್ಡವರಾದರೂ ಕುಡಿಬೋದು, ಡಯಾಬಿಟಿಕ್ ಇದ್ದವರು ಎಲ್ಲರೂ ಕೂಡ ಕುಡಿಬೋದು. ಡಯಾಬಿಟೀಸ್ ಇದ್ದವರಿಗೆ ಕೂಡ ಇದನ್ನು ಕುಡಿಬೋದು. ಯಾಕೆಂದರೆ ಇದರಲ್ಲಿ ಎಲ್ಲ ರೀತಿಯ ಪ್ರೋಟೀನ್ಸ್ ಎಲ್ಲ ಇದೆ ಅಲ್ವಾ, ಅವರು ಕೂಡ ಕುಡಿಬೋದು. ನಿಮಗೆ ಹಾಲು ಹಾಕಿ ಕುಡಿಲಿಕ್ಕೆ ಇಷ್ಟ ಇಲ್ಲ ಅಂತ ಆದರೆ ಇದನ್ನು ನೀರಿನಲ್ಲಿ ಕಲಿಸ್ಕೊಂಡು ಬೇಯಿಸ್ಕೊಂಡಾದಮೇಲೆ ಸ್ವಲ್ಪ ಮೊಸರು, ಮಜ್ಜಿಗೆ ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ಕೂಡ ಕುಡಿಬೋದು. ಹಾಲು ಇಷ್ಟ ಇಲ್ಲ ಅಂತ ಹೇಳಿದರೆ. ನಾನಿವತ್ತು ಹಾಲು ಹಾಕಿದ್ದೇನೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಕೂಡ ಹಾಕ್ಕೊಂಡಿದ್ದೇನೆ. ಈ ರೀತಿ ಮಾಡಿಕೊಳ್ಳುವ ಅಂತ ಹೇಳಿ. ಮತ್ತು ನೀವು ಡೈಲಿ ಕುಡಿಯುವಾಗ, ಈಗ ನಾವು ವೆಯ್ಟ್ ಲಾಸ್ ಮಾಡ್ತೇವೆ ಅಂತ ಹೇಳಿದರೆ
ಪ್ರತಿ ದಿವಸ ಬೆಲ್ಲ ಹಾಕೊಳ್ಳುವ ಬದಲಾಗಿ ಮೊಸರು ಅಥವಾ ಮಜ್ಜಿಗೆಯನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು. ನಿಮಗೆಲ್ಲಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಆದರೆ ಬೇಕಾದರೆ ನಾನು ಅವರ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ತುಂಬಾ ಇದು ನಾನು ಯೂಸ್ ಮಾಡಿ ನಿಮಗೆ ಹೇಳುವಂಥದ್ದು, ಸುಮ್ಮನೆ ಹೇಳ್ತಾ ಇಲ್ಲ. ಅಷ್ಟು ಒಳ್ಳೆ ಒಂದು ನೀವು ತಗೊಂಡೋದಕ್ಕೆ ಸಹ ವರ್ತ್ ಅಂತ ಹೇಳ್ಬೋದು. ಯಾವುದೋ ಏನೋ ಪ್ರಾಡಕ್ಟ್ ನಾವು ಕೆಮಿಕಲ್ ಆಗಿದ್ದೆಲ್ಲ ತಗೊಳ್ತೇವೆ, ಬಟ್ ಇದು ಹಾಗಲ್ಲ. ನ್ಯಾಚುರಲ್ ಆಗಿ ಅವರು ಮಾಡಿದ್ದು ಅವರ ಮನೆಯಲ್ಲಿ, ಹಾಗೆ ಆರ್ಗ್ಯಾನಿಕ್ ಆಗಿ ಇರುವಂಥದ್ದು, ಎಲ್ಲ ರೀತಿಯ ಪ್ರೋಟೀನ್ಸ್ ಫೈಬರ್ ಎಲ್ಲ ಇದೆ. ಫ್ರೆಂಡ್ಸ್, ನಿಮಗೆ ಕೂಡ ಇದು ಬೇಕು ಅಂತಿದ್ದರೆ ಖಂಡಿತ ತಗೊಳ್ಳಿ. ಇವರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಖಂಡಿತ ನೀವು ಪರ್ಚೇಸ್ ಮಾಡಿ, ನಿಮ್ಮ ಒಂದು ಡಯಟಲ್ಲಿ ಕೂಡ ಇದನ್ನು ಇನ್ಕ್ಲೂಡ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇನೇ ರುಚಿ ರುಚಿಯಾದ ಡಯಟ್ ರೆಸಿಪಿ ಜೊತೆ, ಫುಡ್ ಐಡಿಯಾಸ್ ಜೊತೆ, ವರ್ಕೌಟ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.